ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ನೆಚ್ಚಿನ ಭಾಸ್ಕರ್ ಮಾತಾಡ್ತಾ ಇರೋದು. ಈ ವಿಡಿಯೋ ಮಾಡಲು ಏನಪ್ಪ ಕಾರಣ ಅಂದರೆ, ನಮ್ಮ ತಂದೆಯವರು ಜೀವನದಲ್ಲಿ ನಡೆದು ಬಂದಂಥ ದಾರಿಯ ಬಗ್ಗೆ ತಿಳಿಸಿಕೊಡಲು ಇಚ್ಛಿಸುತ್ತೇನೆ. ಆರಂಭಿಕ ಪ್ರಯಾಣದ ಬಗ್ಗೆ ಏನಪ್ಪ ವಿಚಾರ ಹೇಳಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ನಾಗರಾಜ. ನಾನು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಸೊಕ್ಕೆ ಗ್ರಾಮ ಎಂಬ ಹಳ್ಳಿಯಲ್ಲಿ ಹುಟ್ಟಿ ಬಂದವನು. ಪ್ರಾಥಮಿಕವಾಗಿ ಪ್ರೌಢಶಾಲೆಯ ಎಲ್ಲವನ್ನು ಅಭ್ಯಾಸವನ್ನು ಸೊಕ್ಕೆ ಗ್ರಾಮದಲ್ಲಿ ಮುಂದುವರಿಸಿ ಇದು ಮಾಡಿದ್ದೇನೆ. ತದನಂತರ ದಾವಣಗೆರೆ ಜಿಲ್ಲೆಯಲ್ಲಿ ದಾವಣಗೆರೆ ಒಂದು ಸಿಟಿಯಲ್ಲಿ ಬಂದು ವಿದ್ಯಾಭ್ಯಾಸವನ್ನು ಮುಂದುವರಿಸಿ PUC ಮತ್ತು ITI ಎಲೆಕ್ಟ್ರಿಕಲನ್ನು ಮುಗಿಸಿ ತದನಂತರ ನಾನು ಒಂದು ಎಲೆಕ್ಟ್ರಿಕಲ್ ಒಂದು ಕೆಲಸವನ್ನು ಮಾಡಿಕೊಳ್ತಾ ಮುಂದುವರಿತಾ ಬಂದೆ. ಅಂದರೆ ನಿಮ್ಮ ಜೀವನದ ವೃತ್ತಿ ಮಾರ್ಗದಲ್ಲಿ ಬದಲಾವಣೆಸಿದ ಒಂದು ಮಹತ್ವದ ತಿರುವು ಯಾವುದು? ನಾನು ಕೆಲಸಕ್ಕೋಸ್ಕರ ಅಂತಲೇ ಈ ಸಿರ್ಸಿ, ಉತ್ತರ ಕನ್ನಡ ಡಿಸ್ಟಿಕ್ಕು ಸಿರ್ಸಿ ಎಂಬ ಒಂದು ಪಟ್ಟಣ ಇಲ್ಲಿ ನಾನು ಕೆಲಸಕ್ಕಾಗಿ ಅಲೆದಾಡಿ ಒಂದು ವಿದ್ಯುತ್ ಗುತ್ತಿಗೆರನಾಗಿ ಕೆಲಸ ಮಾಡಲು ಮುಂದಾಗಿ ಬಂದೆ. ಅದಾಗಿ ನನಗೆ ಕೆಲಸದಲ್ಲಿ ಒಂದು ವಿಭಿನ್ನತೆಯ ಶೈಲಿಯಲ್ಲಿ ನನಗೆ ಒಂದು ದಾರಿ ಮಾಡಿಕೊಟ್ಟಿತ್ತು. ಅಲ್ಲೇ ಕೆಲಸ ಮಾಡುತ್ತೆ ಇರಬೇಕಾದ್ರೆ ಅದೇ ಸಿಟಿಯಲ್ಲಿ ಅಂದರೆ ಸಿರ್ಸಿ ಪಟ್ಟಣದಲ್ಲೇ ನಾನು ಒಂದು ಹುಡುಗಿಯನ್ನು ನೋಡಿ ಮದುವೆ ಮಾಡಿಕೊಂಡು ದಾವಣಗೆರೆಗೆ ಮತ್ತೆ ನಾವು ವರ್ಗಾವಣೆ ಮಾಡಿಕೊಂಡು ಇಲ್ಲಿ ದಾವಣಗೆರೆಯಲ್ಲಿ ಒಂದು ವಿದ್ಯುತ್ ಗುತ್ತಿಗೆರನಾಗಿ ಕೆಲಸ ಮಾಡುತ್ತಾ ಬಂದೆ. ನೀವು ಎದುರಿಸಿದ ಸವಾಲುಗಳು ಯಾವ? ದೊಡ್ಡ ಸವಾಲುಗಳು ಅಂದರೆ ನೀವು ಈಗ ಎದುರಿಸಿರ್ತೀರಲ್ಲ ಲೈಫಲ್ಲಿ, ಆ ಸವಾಲುಗಳು ಯಾವ? ನನಗೆ ಸವಾಲು ಅಂತಂದರೆ, ನಾನು ಸಿರ್ಸಿ ಪಟ್ಟಣದಲ್ಲಿ ಒಂದು ತಾತ್ಕಾಲಿಕ ತಾತ್ಕಾಲಿಕ ಲೈನ್ ಮ್ಯಾನ್ ಕೆಲಸ ನಾನು ಮಾಡುವಾಗ ನಾನು ಒಂದು ಕಂಬದ ಮೇಲೆ ಒಂದು ಕಾರ್ಯನಿರ್ವಾಹಕ ಮಾಡಬೇಕಾದ್ರೆ ಕಂಬದ ಮೇಲಿಂದ ಬಿದ್ದು ನನ್ನ ಒಂದು ಬಲಗೈಯನ್ನು ಮುರಿದುಕೊಂಡು ಬಿದ್ದು ಕೈಯನ್ನು ಮುರಿದುಕೊಂಡೆ. ಆ ನಂತರನೇ ನಾನು ಮತ್ತೆ ಚಾಲೆಂಜ್ ತೊಗೊಂಡು ಇದು ಹೀಗೆ ಇದಾಗಬಾರ್ದು ಅಂತ ಹೇಳಿ ನಾನು ವಿದ್ಯುತ್ ಗುತ್ತಿಗೆರನಾಗಿ ಮುಂದುವರಿತಾ ಬಂದೆ. ನನಗೆ ಅವಾಗೆ ನಾನು ಸಕ್ಸಸ್ಫುಲ್ಲಿ ಲೈಫ್ ನಾನು ಸಕ್ಸಸ್ಫುಲ್ ಮಾಡ್ಕೊತಲೇ ಬಂದೆ. ತದನಂತರ ಮತ್ತೆ ದಾವಣಗೆರೆಯಲ್ಲೇ ಬಂದು ಸೆಟ್ಲ್ ಆಗಿದ್ದೆ ನಾನು. ನಂತರ ಕಲಿಕೆಯಲ್ಲಿ ಅಂದರೆ ನಿಮ್ಮ ಎಜುಕೇಷನಲ್ಲಿ ಏನಾರ ಆಗಿರೋ ಪ್ರಾಬ್ಲಮ್ಸ್ಗಳು ಏನಾರ ಆಗಿರೋ? ನನಗೆ ಆ ಥರ ಏನು ಅಂತ ಅನುಭವ ಏನಿಲ್ಲ. ನನಗೆ ವಿದ್ಯೆಗಿಂತಲೂ ಜಾಸ್ತಿ ದುಡಿಮೆ ಮಾಡಬೇಕಾಗಿರೋದು ಒಂದು ಮಾರ್ಗದರ್ಶಕ ಆಗಿತ್ತು. ಅದಕ್ಕಾಗಿ ನಾನು ವಿದ್ಯೆಗೆ ಜಾಸ್ತಿ ಆಸ್ಪದ ಕೊಡಲಿಲ್ಲ. ನಾವು ಇದಾಗಲಾದ್ರೂ ನನ್ನ ಮಕ್ಕಳಾದರೂ ಮುಂದೆ ಓದಲಿ ಅನ್ನೋ ಉದ್ದೇಶಕ್ಕೆ ನಾನು ಈಗ ನನ್ನ ಮಗನನ್ನು MBA ಕಾಲೇಜಿಗೆ ಸೇರಿಸಿದ್ದೆ. ಆಯಿತಾ? ನೆಕ್ಸ್ಟ್, ನಿಮ್ಮ ಯಶಸ್ಸಿನ ಮನಸ್ಥಿತಿ ಅಂದರೆ ಯಶಸ್ಸಿನ ಅಭ್ಯಾಸಗಳಲ್ಲಿ ಯಾವ ದಿನಚರಿಯನ್ನು ನೀವು ಅಳವಡಿಸಿಕೊಂಡಿದ್ದೀರಿ? ಪ್ರತಿನಿತ್ಯ ದಿನ ಬೆಳಗಾದರೆ ಎದ್ದೇಳೋದು, ನಾವು ಒಂದು ಪಾದಯಾತ್ರೆ ಅಂದರೆ ವಾಕ್ ಮಾಡ್ಕೊತ ಹೋಗೋದು ಬೆಳಗ್ಗೆ ಎದ್ದು ನಮ್ಮ ದಿನಚರಿ. ಅದಾದ ನಂತರ ನಾನು ಪ್ರತಿನಿತ್ಯ ಕೆಲಸಕ್ಕೆ ಮುಂಗಡೆವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ತಗೊಂಡು ಎಲ್ಲ ಮಾಡಿಕೊಂಡು ಕೆಲಸಗಳನ್ನು ಮಾಡಿಕೊಂಡು ಬರ್ತಿದ್ದೆ. ನಾನು ಸಂಜೆ ಯಥಾ ರೀತಿಯಾಗಿ ಮತ್ತೆ ಸಂಜೆ ಬಂದು ವಿಶ್ರಮಿಸಿ ಮತ್ತೆ ಒಂದು ದಿನಚರಿ ಕೆಲಸವನ್ನು ಮುಂದುವರಿಸುತ್ತಾ ಹೋಗ್ತಾ ಇದ್ದೆ. ನೆಕ್ಸ್ಟ್, ನಾಯಕತ್ವದಲ್ಲಿ ನಿಮ್ಮ ನಾಯಕತ್ವ ಶೈಲಿ ಏನು ಅಂದರೆ ಮತ್ತು ನೀವು ಅದನ್ನು ಹೇಗೆ ಅಭಿವೃದ್ಧಿಪಡಿಸಿದ್ದೀರಿ? ನನ್ನ ನಾಯಕತ್ವ ಶೈಲಿ ಅಂತಂದರೆ, ನಾನು ಒಂದು ಪ್ರಥಮ ದರ್ಜೆ ವಿದ್ಯುತ್ ಗುತ್ತಿಗೆದಾರನಾಗಿ 108 ನನ್ನ ಹತ್ತಿರ ಕೆಲಸಗಾರರು ಕಾರ್ಯನಿರ್ವಹಣೆ ಮಾಡಿಕೊಂಡು ನನ್ನ ಹತ್ತಿರ ತುಂಬ ಜನಗಳು ನನ್ನಿಂದ ಕೆಲಸ ಕಲಿತು ಹೊರಬಿದ್ದಿದ್ದಾರೆ. ಅವರು ನನ್ನಿಂದ ಕಲಿತು ತುಂಬ ಚೆನ್ನಾಗಿ ಅವರು ಒಂದು ಜೀವನದಲ್ಲಿ ಜೀವನ ರೂಪಿಸ್ಕೊಂಡಿದ್ದಾರೆ ನನ್ನಿಂದ ತಗೊಂಡು ಹೋಗಿ. ಆ ಥರ ನನ್ನದು ನಾಯಕತ್ವ. ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತೇಳಿ ನಾನು ಬೆಳವಣಿಗೆ ಮಾಡ್ಕೊಂಬಂದಿರೋಂಥ ವ್ಯಕ್ತಿ ನಾನು. ಅಂದರೆ ನೀವು ಈಗ ಮುಂದೆ ಬರೋ ಪೀಳಿಗೆಗೆ ಏನಂತ ಹೇಳ್ತೀರಾ ಅದ್ರ ಬಗ್ಗೆ, ನಾಯಕತ್ವದ ಬಗ್ಗೆ? ನಾಯಕತ್ವದ ಬಗ್ಗೆ ಹೇಳಬೇಕಂದ್ರೆ, ಪ್ರತಿಯೊಬ್ಬರನ್ನು ಒಗ್ಗೂಡಿಸಿ
ಒಂದು ಒಂದು ಇಂಥ ಗುಣ ಇರ್ಬೇಕಪ್ಪ ನಾಯಕತ್ವ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ತೋರಿಸ್ಕೋಬೇಕು. ಎಲ್ಲರಿಗೂ ಸಮಾನತೆಯ ಒಂದು ಇದನ್ನು ಮಾಡಬೇಕು ಅವರಿಗೆ. ಏಕೆಂದರೆ ಪ್ರತಿಯೊಂದರಲ್ಲಿ ಸಮಾನತೆ ಇರಬೇಕು. ಭೇದ ಭಾವ ಮಾಡದ ಥರನ ಮಾಡ್ಕೊತ ಹೋದರೆ ಅವಾಗ ಒಂದು ನಾಯಕತ್ವಕ್ಕೆ ಬೆಲೆ ಇರುತ್ತೆ. ಅದನ್ನೇ ನಾನು ಒಂದು ಸಂದೇಶ ಹೇಳ್ತಾರೆ. ಓಕೆ. ನೀವು ಅಕಸ್ಮಾತ್ ಈಗ ನೀವು ಏನಾರ MBA ವಿದ್ಯಾರ್ಥಿ ಆಗಿದ್ರೆ ನೀವು ಯಾವ ಕೌಶಲ್ಯ ಮೇಲೆ ಕೇಂದ್ರೀಕರಿಸ್ತಿದ್ರಿ? ಅಂದ್ರೆ ಇದ್ರ ಮೇಲೆ ಈಗ ಏನು ನಾನು ಏನಾದರೂ MBA ಅಭ್ಯರ್ಥಿ ಆಗಿದ್ದರೆ ನಾನು ಒಂದು ಈ ದೇಶದ ಪ್ರಗತಿಯಲ್ಲಿ ಒಂದು ಮುನ್ನುಗ್ಗೋಸ್ಕರ ಏನಾದರೂ ಒಂದು ದೊಡ್ಡದಾಗಿ ಒಂದು ಬಿಸ್ನೆಸ್ ಶುರು ಮಾಡಿ ನನಗೆ ನನ್ನ ಹತ್ತಿರ ಒಂದು 100 ಜನ ಕೆಲಸಗಾರನ ಇಟ್ಟುಕೊಂಡು ನಾನು ಕೆಲಸ ಮಾಡಲಿಕ್ಕೋಸ್ಕರ ನಾನು ಶ್ರಮ ವಹಿಸ್ತಿದ್ದೆ. ಅದನ್ನೇ ಈಗಿನ ಹುಡುಗರು ಈಗಿನ ಹುಡುಗರು ಅವ್ರಿಗೂ ಒಂದು ಮಾರ್ಗದರ್ಶನ ಆಗಬೇಕು. ಈ ತಪ್ಪು ಮಾಡಬಾರ್ದಪ್ಪ ಈಗಿನ ಹುಡುಗರು ತಪ್ಪಿಸಬೇಕಾದ ಒಂದು ತಪ್ಪು ಏನು? ಏನು ತಪ್ಪು ಮಾಡಬಾರ್ದಂತಂದ್ರೆ ಅವರು ಏನು ಪ್ರತಿನಿತ್ಯ ಅವರು ಒಂದು ಕೆಲಸ ಕಾರ್ಯ ನಿಮಿತ್ತ ಪ್ರತಿಯೊಬ್ಬರು ಎಲ್ಲರಿಗೂ ಒಂದು ಹೇಳಬೇಕು. ಪ್ರತಿಯೊಂದು ಕೆಲಸ ಮಾಡ್ಕೊಂತ ಹೋದರೆ ಅವ್ರಿಗೆ ಒಂದು ಯಶಸ್ಸು ಸಿಗುತ್ತೆ. ಕಾಯಕವೇ ಕೈಲಾಸ ಎಂಬ ಒಂದು ಗಾದೆ ಮಾತೇ ಇದೆ. ಅದನ್ನು ಮಾಡ್ಕೊಂತ ಹೋಗ್ತಾ ಇರಬೇಕು. ಓಕೆ. ನಿಮ್ಮ ಅಂದ್ರೆ ವ್ಯವಹಾರದಲ್ಲಿ ನಿಮ್ಮ ಹೊಸ ಪ್ರತಿಭೆಗಳನ್ನು ಈಗ ನೋಡ್ತೀರಲ್ಲ, ಅದರಲ್ಲಿ ಯಾವ ತರ ಗುಣದಲ್ಲಿ ಇರೋಕಂತ ಕನ್ಸಿಡರ್ ಮಾಡ್ತೀರಾ? ನಿಮಗೆ ಅಂದ್ರೆ ತಗೋಬೇಕಾದ್ರೆ ಕೆಲಸ ತಗೋಬೇಕಾದ್ರೆ ಹೊಸ ಪ್ರತಿಭೆ ಅಂತ ಅಂದರೆ ಅವನು ಯಾವುದೇ ಕೆಲಸ ಕಾರ್ಯ ಮಾಡ್ತಾ ಇರಲಿ ಅವನನ್ನು ನಾವು ಮೇಲು ಮಾಡಿ ಅದು ಬೆಳೆಸಿರುವುದು ಒಂದು ಮಾರ್ಗ ಬಿಟ್ಟರೆ ಬೇರೆ ಯಾವುದೇ ರೀತಿ ನೋಡ್ಬೋದು. ತುಳಿಯ ಲೆವೆಲಿಗೆ ನಾವು ನೋಡಬಾರ್ದು. ಅವನು ಬೆಳೆಸುವ ರೀತಿಯಲ್ಲಿ ನೋಡ್ತಾ ಇರಬೇಕು. ಆಗಿದ್ದಾಗೆ ಅವ್ರಿಗೂ ಯಶಸ್ಸು ಸಿಗುತ್ತೆ, ನಮಗೂ ಯಶಸ್ಸು ಸಿಗುತ್ತೆ. ನಿಮ್ಮ ಅಂದ್ರೆ ನಿಮ್ಮ ವ್ಯವಹಾರದಲ್ಲಿ ತೆಗೆದುಕೊಂಡ ಅತ್ಯುತ್ತಮ ನಿರ್ಧಾರ ಯಾವುದು? ನಮ್ಮ ವ್ಯವಹಾರದಲ್ಲಿ ತೆಗೆದುಕೊಂಡ ನಿರ್ಧಾರ ಅಂದರೆ ನಾನು ಒಂದು ವಿದ್ಯುತ್ ಗದಗಾರನ ಕೆಲಸ ನಿರ್ವಹಿಸ್ತಾ ಬಂದೆ. ಮಧ್ಯದಲ್ಲಿ ನನಗೆ ಒಂದಿಷ್ಟು ತೊಂದರೆ ಆಯಿತು. ತೊಂದರೆ ಆಗಿದ್ದರಿಂದ ಕಾರಣದಿಂದ ನಾನು ಬೇರೆಯವರ ಒಂದು ಹತ್ತಿರ ಕೆಲಸ ಮಾಡ್ಕೊತ ನಾನು ಎದೆಗುಂದಲಿಲ್ಲ. ನನ್ನ ಜೀವ ಈಗ ಆಯ್ತಲ್ಲ ಅಂತ ಎದೆಗುಂದೇ ಇಲ್ಲ. ನಾನು ಆ ಥರ ಇದು ಮಾಡಿಕೊಂಡು ನಾನು ಕೆಲಸ ಮಾಡ್ಕೊತಲೇ ಬಂದೆ. ಹಾಗಾಗಿ ನನಗೆ ಇವತ್ತು ಒಂದು ಏಳಿಗೆ ಚೆನ್ನಾಗಿದೆ. ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ತುಂಬ ಚೆನ್ನಾಗಿ ಮಾಡ್ಕೊಂತ ಹೋಗ್ತಾ ಇದ್ದೀನಿ. ನೀವು ನಿಮ್ಮ ಜೀವನದಲ್ಲಿ ಸಮತೋಲನ ಹೇಗೆ ಕಾಪಾಡಿಕೊಳ್ಳುತ್ತೀರಿ? ಪ್ರತಿನಿತ್ಯ ಹೇಳುವುದು, ಬೆಳಗ್ಗೆ ಬೇಗನೆ ಹೇಳುವುದು, ಒಂದು ದಿನಚರಿಯ ಕೆಲಸವನ್ನು ಮಾಡ್ಕೊತ ಪ್ರತಿನಿತ್ಯ ಸಮತೋಲನ ಆಹಾರ ಸೇವಿಸುತ್ತಾ ಆ ಥರ ಮಾಡ್ಕೊತ ನಾನು ನನ್ನ ಹೆಂಡತಿ ಮಕ್ಕಳೊಂದಿಗೆ ಒಂದು ಸುಖ ಜೀವನ ಸಾಗಿಸುತ್ತಾ ಬಂದಿದ್ದೇನೆ. ಈ ವಿದ್ಯಾರ್ಥಿಗಳಿಗೆ ಸಂದೇಶ ಕೊಡೋದಾದರೆ ಜೀವನದಲ್ಲಿ ಯಶಸ್ವಿಯಾಗಲು MBA ವಿದ್ಯಾರ್ಥಿಗಳಿಗೆ ನೀವು ಏನು ನೀಡಲು ಬಯಸುತ್ತೀರಿ? MBA ಓದ್ತಿದ್ದವರಿಗೆ MBA ವಿದ್ಯಾರ್ಥಿಗಳಿಗೆ ಹೇಳಬೇಕಂದ್ರೆ ಅವರು ಒಂದು ಕಾಲೇಜಿನಲ್ಲೇ ಒಂದು ಅಭ್ಯಾಸ ಮಾಡೋದು ಒಂದೇ ಬಿಟ್ಟು ಪ್ರತಿಯೊಂದು ಹೊರಗಡೆ ಪ್ರಪಂಚದಲ್ಲಿ ಎಲ್ಲ ಒಂದು ವ್ಯವಹಾರಿಕ ಜ್ಞಾನ ತಿಳ್ಕೋಬೇಕು. ಬರೀ ಕಾಲೇಜ್ ಅಂದರೆ ಅದೇ ಒಂದು ಪಾಠ ಆಗಿರಲ್ಲ. ಹೊರಗಡೆಯಿಂದನೂ ಎಲ್ಲ ಪಾಠ ಮಾಡ್ಕೊಂಡು ಕಲ್ತ್ಕೋಬೇಕು. ಹೊರಗಿನ ಪ್ರಪಂಚದಲ್ಲಿ ಒಂದು ಬಿಸ್ನೆಸ್ ಅಂತಂದರೆ ಒಂದು ಚೆನ್ನಾಗಿರಬೇಕು ಹೊರಗಡೆ ಪ್ರಪಂಚದಲ್ಲಿ. ಆ ಥರ ಇದ್ದಾಗ ಮುಂದೆ ಮೇಲೆ ಬರೋಕ್ಕೆ ಸಾಧ್ಯ. ಅವರು ಅದನ್ನು MBA ವಿದ್ಯಾರ್ಥಿಗಳು ಆ ಥರ ಮಾಡ್ಕೊತ ಹೋದರೆ ಎದೆಗೊಂದದೆ ಅವ್ರು ಮುನ್ನುಗ್ಗಿ ಮಾಡ್ಕೊತ ಹೋದರೆ ಒಂದು ಜಯಶಾಲಿಯಾಗಿ ಬರ್ತಾನೆ. ಓಕೆ, ಥ್ಯಾಂಕ್ ಯು.